ಖಾಸಗಿ ಅಂಗದಲ್ಲಿ ಸಿಮ್ ಡ್ರಗ್ಸ್ ಬಚ್ಚಿಟ್ಟು ತಂದಿದ್ದ ಯುವತಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಕೈದಿಗಳಿಗೆ ಡ್ರಗ್ಸ್ ಸಿಮ್ ಸಪ್ಲೈ. ಕೈದಿ ಭೇಟಿಗೆ ಬಂದಿದ್ದ ರಿತಿಕಾ ರೈ ಪರಿಶೀಲನೆ ವೇಳೆ ಲಾಕ್. 30 ಗ್ರಾಂ ಗಾಂಜಾ, ಡ್ರಗ್ಸ್, ಬೀಡಿ, 3 ಏರ್ಟೆಲ್ ಸಿಮ್ಗಳು ಪತ್ತೆ. ವಿಚಾರಣಾಧೀನ ಕೈದಿ ಫರಾನ್ ಖಾನ್ ಭೇಟಿಗೆ ತೆರಳಿದ್ದ ರಿತಿಕಾ. ಜಿ. ಪರಮೇಶ್ವರ್ ಅವರಿಗೆ ಸೇರಿದ ಕಾಲೇಜಿನಲ್ಲಿ ನಡೆದ ವಿವಾದಾತ್ಮಕ ಘಟನೆ. ಪ್ರೊಫೆಸರ್ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ ಘಟನೆ ಕುರಿತು ಪೋಸ್ಟ್. ಹಿಂದೂ ಜಾಗೃತನಾಗು ಎಕ್ಸ್ ಖಾತೆಯ ಪೋಸ್ಟ್ ವಿರುದ್ಧ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರು ಸುಮೋಟೋ ಕೇಸ್ ದಾಖಲು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆರೋಪದ ಮೇಲೆ ಪ್ರಕರಣ. ಈಗ ತಾನೇ ಕೆಡಿ ಸಿನಿಮಾದ ಹಾಡಿನ ವಿವಾದದಿಂದ ಹೊರಬಂದಂತಿರುವ ಪ್ರೇಮ್ ಪತ್ನಿ ರಕ್ಷಿತಾ ಅವರೊಟ್ಟಿಗೆ ಸೇರಿ ಹೊಸ ಸ್ಟುಡಿಯೋ ಕಮ್ ನಿರ್ಮಾಣ ಸಂಸ್ಥೆ ಆರಂಭಿಸಿದ್ದಾರೆ. ಈ ಸ್ಟುಡಿಯೋ ನಿರ್ಮಾಣದ ಹಿಂದೆ ಪ್ರತಿಭಾವಂತ ಹೊಸಬರಿಗೆ ಅವಕಾಶ ಕೊಡುವ ಉದ್ದೇಶ. ಬಿಹಾರದ ನಳಂದದಲ್ಲಿರುವ ಶೀತಲ ದೇವಸ್ಥಾನದಲ್ಲಿ ಕಾಲ್ತುಳಿತ. 8 ಮಹಿಳೆಯರು ಪ್ರಾಣ ಕಳೆದುಕೊಂಡಿದ್ದಾರೆ. ಚೈತ್ರ ಮಾಸದ ಕೊನೆಯ ಮಂಗಳವಾರದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿದ್ರು. ಅಪಘಾತದಿಂದ ಮಹಿಳೆಯರು ಸೇರಿದಂತೆ ಅನೇಕ ಜನರು ತೊಂದರೆಗೀಡಾಗಿದ್ದಾರೆ. ವಿದ್ಯುತ್ ದರ, ನೀರಿನ ಬಿಲ್ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಶುಲ್ಕ. ನಾಳೆಯಿಂದ ಈ 3 ಕೂಡ ಒಂದೇ ವೇಳೆ ಹೆಚ್ಚಳ. ಈಗಾಗಲೇ ದುಬಾರಿ ಜೀವನದಿಂದ ಬಳಲುತ್ತಿದ್ದು ಇದು ಮತ್ತೊಂದು ಆರ್ಥಿಕ ಹೊರೆ. ಕೆಇಆರ್ಸಿಯಿಂದ ನಾಳೆಯಿಂದಲೇ ಹೊಸ ವಿದ್ಯುತ್ ದರ ಜಾರಿಗೆ. ಬಿಡಬ್ಲ್ಯೂಎಸ್ಎಸ್ಬಿ ನೀರಿನ ದರವನ್ನು ಶೇಕಡಾ 3ರಷ್ಟು ಹೆಚ್ಚಳ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರವನ್ನು ಶೇಕಡಾ 3ರಿಂದ 5ರಷ್ಟು ಹೆಚ್ಚಿಸಿದೆ.